ಐತಿಹಾಸಿಕ ಸರ್ಕಾರ ರಚಿಸಲು ದಳಪತಿ ರೆಡಿ. ಗವರ್ನರ್ ಭೇಟಿಗೆ ಸಮಯ ಕೇಳಿರುವ ದಳಪತಿ ವಿಜಯ್ ತಮ್ಮನ್ನು ಸರ್ಕಾರ ರಚಿಸಲು ಆಹ್ವಾನಿಸುವಂತೆ ಮನವಿ. 2 ವಾರದಲ್ಲಿ ಬಹುಮತ ಸಾಬೀತುಪಡಿಸುತ್ತೇವೆ ಎಂದು ಪತ್ರ. ರಾಜಭವನದ ಕರೆಗಾಗಿ ಕಾಯ್ತಿರುವಂತಹ ಟಿವಿಕೆ ಸಾರಥಿ ವಿಜಯ್. ಬಹುತೇಕ ಕಾಂಗ್ರೆಸ್ ಪಿಎಂಕೆ ಜೊತೆ ವಿಜಯ್ ಮೈತ್ರಿ ಸಾಧ್ಯತೆ. ಇದೀಗ ಟಿವಿಕೆ ಕಚೇರಿಯಲ್ಲಿ ನೂತನ ಶಾಸಕರ ಜೊತೆ ವಿಜಯ್ ಸಭೆ. ವಿಜಯ್ ನೇತೃತ್ವದ ಪಕ್ಷದ ಕಚೇರಿಗೆ ನೂತನ ಶಾಸಕರು ಸಂಭ್ರಮ. ವಿಜಯ್ ಮನೆ ಮತ್ತು ಪಕ್ಷದ ಕಚೇರಿ ತುಂಬಾ ಜನವೋ ಜನ. ವಿಜಯ್ಗೆ ಅಭಿನಂದನೆಗಳ ಮಹಾಪುರ, ಜೊತೆಗೆ ಸಂಪುಟ ಲಾಬಿ ಬೇರೆ. ಐತಿಹಾಸಿಕ ಸರ್ಕಾರ ರಚಿಸಲು ದಳಪತಿ ವಿಜಯ್ ರೆಡಿಯಾಗಿದ್ದಾರೆ. ಗವರ್ನರ್ ಭೇಟಿಗೆ ಸಮಯ ಕೇಳಿರುವಂತಹ ದಳಪತಿ ವಿಜಯ್ ತಮ್ಮನ್ನ ಸರ್ಕಾರ ರಚಿಸಲು ಆಹ್ವಾನಿಸುವಂತೆ ಮನವಿ. 2 ವಾರದಲ್ಲಿ ಬಹುತೇಕ ಸಾಬೀತುಪಡಿಸುತ್ತೇವೆ ಎಂದು ಪತ್ರ. ಈಗಾಗಲೇ ಗೆಲ್ಲೋವರೆಗೂ ಒಂದು ರೀತಿಯಾದಂತಹ ಜವಾಬ್ದಾರಿ ಇರುತ್ತೆ. ಗೆದ್ದ ಮೇಲೆ ಮತ್ತೊಂದು ದೊಡ್ಡ ಜವಾಬ್ದಾರಿಯನ್ನ ತಲೆಗೆ ಹೊತ್ಕೊಳ್ಳುವಂಥದ್ದು. ಅದರಲ್ಲಿ ತಮಿಳುನಾಡು ರಾಜ್ಯದ ಜವಾಬ್ದಾರಿ. ಸಿಎಂ ಸ್ಥಾನಕ್ಕೆ ಈಗಾಗಲೇ ವಿಜಯ್ ದಳಪತಿನೇ ಫಿಕ್ಸ್ ಅಂತ ಹೇಳಲಾಗುತ್ತೆ. ಈಗ ಬಂದಿರುವಂತ ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಹೋದಾಗ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್. ಇನ್ನು ಮುಂದಿನ ನಡೆಗಳು ಹೇಗಿರಬೇಕು ಎಲ್ಲವೂ ಕೂಡ ನಿರ್ಧಾರ ಆಗ್ಬಿಡ್ಬೇಕಲ್ವಾ. ಸಂಪುಟ ಲಾಭಿ ಬೇರೆ ಇದೆ. ಅದರ ಜೊತೆಗೆ ಎಲ್ಲೆಡೆ ಕೂಡ ಅಭಿನಂದನೆ ಕೇಳಿ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಭಿನಂದನೆಯನ್ನ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಸಹಿತ ಇದಕ್ಕೆ ವಿಶ್ ಮಾಡಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಮುಂದೆ ತಮಿಳುನಾಡಿನ ಒಂದು ರಾಜ್ಯದ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು ಅಂತ ಅಂದ್ರೆ ವಿಜಯ್ ದಳಪತಿಯ ನಡೆಗೆ ಹೇಗಿರಬೇಕಾಗುತ್ತೆ, ಅಲ್ಲಿ ಕೆಲಸಗಳನ್ನು ನಿಭಾಯಿಸಬೇಕು, ಸರ್ಕಾರ ರಚನೆ ಆಗಬೇಕು. ಸರ್ಕಾರ ರಚನೆ ಆಗೋದಕ್ಕೆ ಅದರೇ ಆದಂಥ ಒಂದಿಷ್ಟು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಗವರ್ನರ್ ಭೇಟಿಗೆ ಸಮಯ ಕೇಳಿದ್ದಾರೆ ಅನ್ನುವಂಥದ್ದು. ಜನ ನಂಬಿ ಏನೋ ಒಂದು ಹೊಸತನ ಬೇಕು, ಬದಲಾವಣೆ ಬೇಕು ಅನ್ನುವಂಥ ವಿಚಾರಕ್ಕೆ ಟಿವಿಕೆಯನ್ನ ಆಯ್ಕೆ ಮಾಡಿದೆ. ಅದರಲ್ಲೂ ದಳಪತಿ ವಿಜಯ್ ಜೆನ್ಜಿಗಳ ಫೇವರೆಟ್ಟು, ಯೂತ್ಸು ಆಯ್ಕೆ ಮಾಡಿ ಪಟ್ಟಕ್ಕೆ ಏರಿಸಿದ್ದಾರೆ. ಎಸ್, ಏಕೆಂದರೆ ನೋಡಿ 68% ಯೂತ್ಸ್ ಮತ ದಳಪತಿ ವಿಜಯ್ಗೆ ಬಿದ್ದಿರುವಂಥದ್ದು. ಯೂತ್ಸ್ ಮತಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಹೀಗಾಗಿ ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ.